ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಕಾಮಧೇನು ವಿಗ್ರಹ ಆಗಲಿ ಅಥವಾ ಕಾಮಧೇನುವಿನ ಫೋಟೋ ಆಗಲಿ ಇಡೋದ್ರಿಂದ ಏನು ಪ್ರಯೋಜನ, ಹಾಗೆ ಮನೆಯ ಯಾವ ಸ್ಥಳದಲ್ಲಿ ಈ ಕಾಮಧೇನು ವಿಗ್ರಹವನ್ನಾಗಲಿ ಅಥವಾ ಫೋಟೋವನ್ನು ಹಾಕಿದ್ರೆ ಒಳ್ಳೆಯದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಬನ್ನಿ, ಹಾಗಿದ್ರೆ ಇನ್ಯಾಕ್ ತಡ, ವಿಡಿಯೋನ ಶುರು ಮಾಡೋಣ. ಸಾಮಾನ್ಯವಾಗಿ ಹೆಚ್ಚಿನ ಜನ ಮನೆಯ ಅಂದವನ್ನು ಹೆಚ್ಚಿಸೋದಕ್ಕೆ ಅಂತ ಶೋ ಪೀಸ್ ಆಗಿ ಕಾಮಧೇನು ವಿಗ್ರಹವನ್ನು ತಮ್ಮ ಮನೆಗೆ ತಂದು ಇಟ್ಕೊಂಡಿರ್ತಾರೆ. ಆದರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಮನೆಯಲ್ಲಿ ಕಾಮಧೇನು ವಿಗ್ರಹವನ್ನು ಅಥವಾ ಫೋಟೋವನ್ನು ಇಟ್ಕೊಳ್ಳೋದ್ರಿಂದ ನಮ್ಮ ಅದೃಷ್ಟ, ಸುಖ, ಶಾಂತಿ, ಸಮೃದ್ಧ ಹೆಚ್ಚಾಗತ್ತೆ ಅಂತ. ಇನ್ನು ಅಷ್ಟೇ ಅಲ್ಲದೆ ಈ ಕಾಮಧೇನು ಫೋಟೋ ಆಗಲಿ ವಿಗ್ರಹ ಆಗಲಿ ಮನೆಯಲ್ಲಿದ್ದರೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ವಾಸ್ತು ದೋಷಗಳು ನಿವಾರಣೆ ಆಗುತ್ತೆ. ಕುಟುಂಬ ಸದಸ್ಯರ ನಡುವೆ ಪ್ರೀತಿ, ಪ್ರೇಮ, ಬಾಂಧವ್ಯ ಬೆಳೆಯುತ್ತೆ. ಒಟ್ಟಾರೆ ಹೇಳೋದಾದ್ರೆ ಈ ಹಸು ಮತ್ತೆ ಕರುವಿನ ವಿಗ್ರಹ ಆಗಲಿ ಅಥವಾ ಫೋಟೋ ಆಗಲಿ ಮನೆಯಲ್ಲಿದ್ದರೆ ಸಂತೋಷ, ಸಮೃದ್ಧಿ ಮನೆಯಲ್ಲಿ ತುಂಬಿ ತುಳುಕುತ್ತೆ ಅಂತಾನೆ ಹೇಳ್ಬೋದು. ಹಾಗಂತ ಕಾಮಧೇನು ವಿಗ್ರಹವನ್ನಾಗಲಿ ಅಥವಾ ಫೋಟೋವನ್ನಾಗಲಿ ಯಾವುದೋ ಒಂದು ಜಾಗದಲ್ಲಿ ತಂದಿಟ್ಬಿಟ್ರೆ ಒಳ್ಳೇದಾಗತ್ತಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಇಲ್ಲ. ಇಂಥದ್ದೇ ಕೆಲವೊಂದು ಮೂಲೆಗಳಲ್ಲಿ ಅಥವಾ ಜಾಗಗಳಲ್ಲಿ ಈ ಮೂರ್ತಿಯನ್ನು ಇಡಬೇಕಾಗತ್ತೆ. ಕೆಲವೊಂದು ಸ್ಥಳಗಳಲ್ಲಿ ಇಟ್ಟರೆ ಕೆಲವೊಂದು ಪ್ರಯೋಜನಗಳಿರುತ್ತೆ. ಹಾಗಾಗಿ ತಿಳ್ಕೊಂಡು ನಾವು ಯಾವ ಜಾಗದಲ್ಲಿ ಇಡಬೇಕು ಅನ್ನೋದನ್ನು ನೋಡಿಕೊಂಡು ಇಟ್ಟರೆ ಒಳ್ಳೆಯದು. ಮೊದಲನೇದಾಗಿ ಈ ಕಾಮಧೇನು ವಿಗ್ರಹವನ್ನು ಅಥವಾ ಫೋಟೋವನ್ನು ನಿಮ್ಮ ದೇವರ ಮನೆಯಲ್ಲಿ ಇಡ್ಬೋದು. ಆದರೆ ದೇವರ ಮನೆಯಲ್ಲಿ ಯಾವ ಮೂಲೆಯಲ್ಲಿ ಇಡಬೇಕು ಅಂದರೆ, ದೇವರ ಮನೆಯ ಈಶಾನ್ಯ ಮೂಲೆ ಎಲ್ಲಿರುತ್ತೋ ಆ ಸ್ಥಳದಲ್ಲಿ ಕಾಮಧೇನು ವಿಗ್ರಹವನ್ನಾಗಲಿ ಫೋಟೋವನ್ನಾಗಲಿ ಇಟ್ಟು ಪೂಜೆ ಮಾಡೋದ್ರಿಂದ ಇದು ನಿಮ್ಮ ಮನೆಯ ಒಳಗಡೆ ಯಾವುದೇ ನಕಾರಾತ್ಮಕ ಶಕ್ತಿ ಬರದೇ ಇರೋ ಹಾಗೆ ತಡೆಯುತ್ತೆ. ಈಶಾನ್ಯ ಮೂಲೆಯನ್ನು ನಾವು ದೇವ ಮೂಲೆ ಅಂತ ಕರಿತೀವಿ. ಅಲ್ಲಿ ದೇವರ ಸ್ಥಾನ ಇರುತ್ತೆ ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ನಾವು ಈಶಾನ್ಯ ಮೂಲೆಯಲ್ಲಿ ಏನೇ ಒಂದು ದೇವರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನಾಗಲಿ ಅಥವಾ ಒಂದು ಪಾತ್ರೆಯಲ್ಲಿ ನೀರನ್ನಾಗಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈಶಾನ್ಯ ಮೂಲೆ ಎಲ್ಲಿ ಬರುತ್ತೆ ಅಂದರೆ, ಪೂರ್ವ ಮತ್ತು ಉತ್ತರದ ದಿಕ್ಕಿನ ನಡುವೆ, ನಾರ್ತ್ ಮತ್ತು ಈಸ್ಟ್ ಮಧ್ಯೆ ಇರುವಂತಹ ಕಾರ್ನರನ್ನು ನಾವು ಈಶಾನ್ಯ ಮೂಲೆ ಅಂತೀವಿ, ನಾರ್ತ್ ಈಸ್ಟ್ ಕಾರ್ನರ್ ಅಂತ ಕರಿತೀವಿ. ಆ ಜಾಗದಲ್ಲಿ ಕಾಮಧೇನು ವಿಗ್ರಹವನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಕಡಿಮೆ ಆಗುತ್ತೆ. ಇನ್ನು ನಾವು ನಮ್ಮ ಮನೆಗಳಲ್ಲಿ ಅನೇಕ ರೀತಿಯಾದಂತಹ ಶೋ ಪೀಸ್ಗಳನ್ನು ಅಥವಾ ವಿಗ್ರಹಗಳನ್ನು ಇಟ್ಕೊಂಡಿರ್ತೀವಿ. ಆದರೆ ಕಾಮಧೇನುವಿನ ವಿಗ್ರಹವನ್ನೇ ಹೆಚ್ಚಾಗಿ ಎಲ್ಲರ ಮನೆಯಲ್ಲಿ ನಾವು ನೋಡಿರೋದುಂಟು. ಯಾಕೆ ಈ ರೀತಿ ಕಾಮಧೇನುವನ್ನು ಮನೆಯಲ್ಲಿ ಇಟ್ಕೋಬೇಕು ಅಂತ ಕೇಳೋದಾದರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಸುವನ್ನು ಕೇವಲ ಪ್ರಾಣಿ ಅಂತ ಮಾತ್ರನೇ ಪರಿಗಣನೆ ಮಾಡದೆ ಹಸುವನ್ನು ತಾಯಿಗೆ ಹೋಲಿಸ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಸಮುದ್ರ ಮಂಥನದ ಸಮಯದಲ್ಲಿ ಆ ಸಮುದ್ರ ಮಂಥನ ಮಾಡುವಾಗ ಹೊರಹೊಮ್ಮಿದಂಥ 14 ರತ್ನಗಳಲ್ಲಿ ಈ ಕಾಮಧೇನುವು ಕೂಡ ಒಂದು ಅಂತ ಹೇಳಲಾಗುತ್ತೆ. ಇನ್ನು ಪ್ರಾಚೀನ ಕಾಲದಲ್ಲಿ ಕಾಮಧೇನು ಅಂತ ಒಂದು ಹಸು ಇತ್ತು. ಅದು ವ್ಯಕ್ತಿಯ ಎಲ್ಲ ಆಸೆಗಳನ್ನು ಈಡೇರಿಸ್ತಾ ಇತ್ತು ಅಂತಲೂ ಕೂಡ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಮನೆಯಲ್ಲಿ ಹಸು ಮತ್ತು ಕರುವಿನ ಪ್ರತಿಮೆಯನ್ನು, ಕಾಮಧೇನು ವಿಗ್ರಹವನ್ನು ಇಡಲಾಗತ್ತೆ. ಹಾಗಾದರೆ ಈ ಕಾಮಧೇನು ಪ್ರತಿಮೆಯನ್ನು ಮನೆಯಲ್ಲಿ ಇಡೋದ್ರಿಂದ ಏನು ಪ್ರಯೋಜನ ಅಂತ ನೀವು ಕೇಳ್ಬೋದು. ಮೊದಲನೇ ಪ್ರಯೋಜನ ಏನು ಅಂತಂದರೆ, ಸಂತಾನ ಇಲ್ಲದೆ ಇರೋ ಅಂಥವರು ಕಾಮಧೇನು ವಿಗ್ರಹಕ್ಕೆ ಪ್ರತಿದಿನ ಅಭಿಷೇಕವನ್ನು ಮಾಡಿ, ಹಾಲಿನ ಅಭಿಷೇಕವನ್ನು ಮಾಡಿ ಪೂಜೆ ಮಾಡೋದ್ರಿಂದ ಅವ್ರಿಗೆ ಸಂತಾನ ಪ್ರಾಪ್ತಿಯಾಗುವಂಥ ಸಂಭವ ಇರುತ್ತೆ ಅಂತ ಹೇಳ್ತಾರೆ. ಇನ್ನು ಎರಡನೇ ಪ್ರಯೋಜನ ಏನು ಅಂತ ಕೇಳೋದಾದರೆ, ಅಧ್ಯಯನದ ಪ್ರಕಾರ ಯಾರ ಮನೆಯಲ್ಲಿ ಕಾಮಧೇನು ವಿಗ್ರಹವನ್ನು ಅಥವಾ ಫೋಟೋವನ್ನು ಇಟ್ಕೊಂಡಿರ್ತಾರೋ ಅವರ ಮನೆಯಲ್ಲಿ ಮಕ್ಕಳಿಗಾಗಿರ್ಬೋದು ಅಥವಾ ದೊಡ್ಡವ್ರಿಗಾಗಿರ್ಬೋದು ಯಾವುದಾದ್ರೂ ಒಂದು ಕೆಲಸ ಮಾಡುವಾಗ ಅಥವಾ ಓದೋವಂಥ ವಿಷಯದಲ್ಲಿ ಏಕಾಗ್ರತೆ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ಅಂದರೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ ಈ ವಿಗ್ರಹ ಅಂತ ಹೇಳ್ತಾರೆ. ಇನ್ನು ಈ ಮೂರ್ತಿಯನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಅವರು ಏನೇ ಆಸೆ ಪಟ್ಟರೂ ಕೂಡ ಅದು ತುಂಬ ಬೇಗ ನೆರವೇರುತ್ತೆ ಅಂತ ಕೂಡ ಹೇಳ್ತಾರೆ. ಅಂದರೆ ಅವರ ಇಷ್ಟಾರ್ಥಗಳು ಬಹು ಬೇಗ ಈಡೇರುತ್ತೆ ಅಂತ ಹೇಳ್ತಾರೆ. ಇನ್ನು ನಾಲ್ಕನೆಯದು, ಕಾಮಧೇನು ವಿಗ್ರಹವನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅದೃಷ್ಟ, ಸಂಪತ್ತು, ಸಂತೋಷ ಹಾಗೆ ಸಮೃದ್ಧಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಕಾಮಧೇನುವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಎಲ್ಲ ರೋಗಗಳು ಕೂಡ ನಿವಾರಣೆ ಮಾಡ್ತಾಳೆ ಆ ತಾಯಿ ಅಂತ ಹೇಳ್ತಾರೆ. ಇನ್ನು ಐದನೇ ಉಪಯೋಗ ಏನು ಅಂತಂದರೆ, ಮನೆಯಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗಿದ್ದರೆ, ಆರ್ಥಿಕ ಸಮಸ್ಯೆಗಳು ನಿಮಗೆ ಕಾಡ್ತಾ ಇದ್ರೂ ಕೂಡ ಕಾಮಧೇನು ವಿಗ್ರಹವನ್ನು ಮನೆಯಲ್ಲಿ ತಂದಿಡೋದ್ರಿಂದ ಈ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ. ಕಾಮಧೇನು ವಿಗ್ರಹವು ತ್ರಿದೇವಿಯ ಗುಣಗಳನ್ನು ಹೊಂದಿದೆ. ಅಂದರೆ ತ್ರಿದೇವಿ ಅಂತಂದರೆ ಲಕ್ಷ್ಮೀ, ಸರಸ್ವತಿ ಹಾಗೆ ದುರ್ಗಾ ಮಾತೆಯ ಗುಣಗಳನ್ನು ಹೊಂದಿರುತ್ತೆ. ಹಾಗಾಗಿ ಈ ಮೂರ್ತಿಯನ್ನು ಮನೆಯ ಉತ್ತರ ದಿಕ್ಕಿಗೆ ಅಥವಾ ಈಶಾನ್ಯ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ ಇಡಬೇಕು. ಮೊದಲೇ ಹೇಳಿದಾಗೆ ದೇವ್ರ ಮನೆಯಲ್ಲಿ ಇಡೋದಾದರೆ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದು. ಅಥವಾ ನೀವು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅಂತಂದರೆ ಮನೆಯ ಪ್ರವೇಶ ದ್ವಾರದ ಬಳಿ ಕೂಡ ನೀವು ಈ ವಿಗ್ರಹವನ್ನು ಏರ್ಪಾಡು ಮಾಡ್ಬೋದು.
ಇನ್ನು ಈ ಕಾಮಧೇನುವು ಕೂಡ ಲಕ್ಷ್ಮೀ ದೇವಿಯಂತೆ ಸಾಗರ ಮಂಥನ ಮಾಡುವಂತಹ ಸಮಯದಲ್ಲಿ ಪ್ರಕಟಗೊಂಡಿತು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಕಾಮಧೇನುವನ್ನ ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಪರಿಗಣಿಸ್ತೀವಿ. ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡೋದ್ರಿಂದ ಯಾವ ರೀತಿ ಆರೋಗ್ಯ, ಸಂಪತ್ತು, ಸಮೃದ್ಧಿ, ಶಾಂತಿ, ಯಶಸ್ಸು ಹಾಗೆ ಸಕಾರಾತ್ಮಕತೆ ಹೆಚ್ಚಾಗುತ್ತೋ ಅದೇ ರೀತಿ ಹಸು ಮತ್ತು ಕರು ಅಂದರೆ ಕಾಮಧೇನುವಿನ ವಿಗ್ರಹ ಆಗಲಿ ಫೋಟೋ ಆಗಲಿ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ಪೂಜೆಯನ್ನು ಮಾಡಿದಷ್ಟೇ ಫಲವನ್ನು ನಾವು ಪಡಿಬೋದು. ಇನ್ನು ಯಾರ್ದಾದ್ರೂ ಗೃಹ ಪ್ರವೇಶಕ್ಕೆ ಈ ಕಾಮಧೇನು ಹಸುವನ್ನು ಗಿಫ್ಟಾಗಿ ಕೊಡೋದು ಕೂಡ ತುಂಬಾ ಉತ್ತಮವಾದಂಥ ಒಂದು ಆಪ್ಷನ್. ಇನ್ನು ಎಷ್ಟೋ ಜನಕ್ಕೆ ಹಸುವನ್ನು ದಾನ ಮಾಡಬೇಕು ಅಂದರೆ ಗೋದಾನ ಮಾಡಬೇಕು ಅಂತ ಬಹಳ ಆಸೆ ಇರುತ್ತೆ. ಅಂಥವ್ರಿಗೆಲ್ಲ ಶಕ್ತಿ ಇರಲ್ಲ ಹಸುವನ್ನು ದಾನ ಮಾಡೋದಕ್ಕೆ. ಅಂಥವರು ಈ ರೀತಿ ಕಂಚಿನ ಅಥವಾ ಬೆಳ್ಳಿಯ ಹಸು ಕರುವನ್ನು ಅಂದರೆ ಕಾಮಧೇನು ವಿಗ್ರಹವನ್ನು ಬೇರೆಯವರಿಗೆ ದಾನ ಮಾಡ್ಬೋದು. ಈ ರೀತಿ ದಾನ ಮಾಡೋದ್ರಿಂದನೂ ಕೂಡ ಗೋದಾನ ಮಾಡಿದಷ್ಟೇ ಫಲ ನಿಮಗೆ ಲಭಿಸುತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಕಾಮಧೇನು ವಿಗ್ರಹ ಆಗಲಿ ಅಥವಾ ಫೋಟೋ ಆಗಲಿ ಇಟ್ಟು ಪೂಜೆ ಮಾಡೋದ್ರಿಂದ ಏನು ಪ್ರಯೋಜನ, ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.